ನಮಸ್ತೆ, ಜೈ ಶ್ರೀರಾಮ್ ಸ್ನೇಹಿತರೆ. ಇವತ್ತು ಹನುಮಂತ ಹುಟ್ಟಿದಂತಹ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟವನ್ನು ನಾನು ನಿಮಗೆ ತೋರಿಸ್ತೀನಿ. ಸಂತೋಷ್ ನಾಯಕ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. ಸ್ವಾಗತ ಹನುಮಂತ ಹುಟ್ಟಿದಂತಹ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ. ಜೈ ಶ್ರೀರಾಮ್ ಸ್ನೇಹಿತರೆ, ಕೊನೆಗೂ ಹನುಮಂತ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ತೋರಿಸ್ತೀವಿ. ಸೊ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಹಣ್ಣು ಕಾಯಿ ಎಲ್ಲ ತಗೊಂಡಿವು, ನಾನು ನಮ್ಮ ದೋಸ್ತ. ಸ್ನೇಹಿತರೆ, ಹನುಮಂತ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಸೊ ಈಗ ಮೇಲೆ ಗುಡ್ಡದ ಮೇಲೆ ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಿಗೆ ನೋಡ್ಬೋದು ನೀವು. ಜೈ ಶ್ರೀರಾಮ್ ಸ್ನೇಹಿತರೆ, ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬಂದರೆ ಮೊದಲನೇದಾಗಿ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನ ಭವ್ಯ ಮೂರ್ತಿಯನ್ನು ಕಾಣಬಹುದು. ಇದು ಅಂಜನಾದ್ರಿ ಬೆಟ್ಟದಲ್ಲಿ ಮೊದಲಿಗೆ ಇದ್ದಿಲ್ಲ. ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ಯಾವಾಗ ಸ್ಥಾಪನೆ ಆಯಿತು ಆವಾಗ ಅಂಜನಾದ್ರಿ ಬೆಟ್ಟದಲ್ಲಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮಚಂದ್ರನ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬಂದರೆ ಮೊದಲನೇದಾಗಿ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಪಡಿಬೋದಾಗತ್ತೆ. ಸ್ನೇಹಿತರೆ, ಕೊನೆಗೂ ಅಂಜನಾದ್ರಿ ಬೆಟ್ಟ ಹತ್ತಾ ಇದ್ದೀವಿ. ಸೊ ಮೇಲ್ಗಡೆ ಎಲ್ಲ ಸೊ ಕಂಟಿನ್ಯೂ ಮಾಡ್ತಾ ಇದ್ವಿ. ಜೈ ರಾಮ್ ಜೈ ಜೈ ರಾಮ್ ರಾಮ್ ಜೈ ರಾಮ್ ಜೈ ಜೈ ರಾಮ್. ಸ್ನೇಹಿತರೆ, ಅಂಜನಾದ್ರಿ ಬೆಟ್ಟಕ್ಕೆ ಕೊನೆಗೆ ಬಂದೀವಿ. ಸೊ ನಾನು ನಮ್ಮ ದೋಸ್ತ ಇವ್ರು ಹತ್ತೀವಿ. ಸೊ ತೋರಿಸ್ತಾ ಇರ್ತೀವಿ ಮುಂದೆ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಸ್ನೇಹಿತರೆ, ನಾವೆಲ್ಲರೂ ಹನುಮಂತನಿಗೆ ಬಜರಂಗಿ ಅಂತ ಕರಿತೀವಿ. ಸೊ ಬಜರಂಗಿ ಅಂದರೆ ಏನು ಗೊತ್ತಾ? ಸೀತೆ ಮಾತೆ ಪ್ರತಿದಿನ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಕೊತಿರ್ತಾರೆ. ಅದಕ್ಕೆ ಹನುಮಂತನಿಗೆ ಒಂದು ಸಂದೇಹ ಆಗಿರುತ್ತೆ, ಸೀತಾಮಾತೆ ಪ್ರತಿದಿನ ಯಾಕೆ ಸಿಂಧೂರವನ್ನು ಹಚ್ಕೊತಾರೆ ಅಂತ. ಹನುಮಂತ ಸೀತಾಮಾತೆಯನ್ನು ಯಾಕೆ ಎಂದು ಕೇಳಿರಲಿಲ್ಲ. ಒಮ್ಮೆ ಸೀತಾಮಾತೆ, ಹನುಮಂತ ನಿನ್ನ ಮನಸ್ಸಲ್ಲಿ ಏನೋ ಒಂದು ಸಂದೇಹವಿದೆ, ನೀನು ಸಂಕೋಚವಿಲ್ಲದೆ ಕೇಳು ಅಂತ ಹೇಳಿದಾಗ ಹನುಮಂತ ಹೇಳ್ತಾನೆ, ತಾಯಿ ನೀವು ಪ್ರತಿದಿನ ಯಾಕೆ ಸಿಂಧೂರವನ್ನು ಹಚ್ಕೊತೀರಾ ಅಂತ ಹೇಳಿ. ಆವಾಗ ಸೀತೆ ಮಾತೆ ಒಂದು ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮಚಂದ್ರನ ಆಯಸ್ಸು ಹೆಚ್ಚಾಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಪ್ರತಿದಿನ ಸಿಂಧೂರವನ್ನು ಹಚ್ಚುತ್ತೇನೆ ಅಂತ ಸೀತೆ ಮಾತೆ ಹೇಳ್ತಾಳೆ. ಒಂದು ಬಿಂದು ಸಿಂಧೂರ ಹಚ್ಚುವುದರಿಂದ ಪ್ರಭು ಶ್ರೀ ರಾಮಚಂದ್ರನ ಆಯಸ್ಸು ಹೆಚ್ಚಾಗುತ್ತದೆ ಎಂದರೆ ನಾನು ಇಡೀ ಮೈ ತುಂಬ ಸಿಂಧೂರವನ್ನು ಹಚ್ಕೊತೀನಿ ಅಂತ ಹೇಳಿ ಹನುಮಂತ ತನ್ನ ಮೈ ತುಂಬ ಸಿಂಧೂರವನ್ನು ಹಚ್ಕೊತಾನೆ. ಆ ಮುಗ್ಧ ಭಕ್ತಿಗೆ ರಾಮ ಸೋತು ನಿನ್ನ ಹೆಸರು ಬಜರಂಗಿ ಅಂತ ಕರೀತಾನೆ. ಸೊ ಬಜರಂಗಿ ಎಂದರೆ ಸಿಂಧೂರ. ಸ್ನೇಹಿತರೆ, ಹನುಮಂತ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದ ಮೇಲೆ ನಮ್ಮ ಹಂಪಿಯ ವಿಜಯನಗರ ಸಾಮ್ರಾಜ್ಯ ಹೆಂಗೆ ಕಾಣುತ್ತೆ ಸುಂದರವಾಗಿ. ಹನುಮಂತ ಲಂಕೆಯನ್ನು ಸುಟ್ಟ, ಆದರೆ ನಾವು ರಾಮನ ಭಕ್ತರು ರೊಚ್ಚಿ ಗೆದ್ರೆ ಹಿಂದೂ ವಿರೋಧಿಗಳನ್ನ ಸುಡ್ತೀವಿ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಕೊನೆಗೂ ಅಂಜನಾದ್ರಿ ಬೆಟ್ಟದ ಮೇಲೆ ಬಂದ್ವಿ. ಸೊ 575 ಮೆಟ್ಲುಗಳನ್ನು ಹತ್ತಿ ಸೊ ಮುಂದೆ ತೋರಿಸ್ತೀನಿ. ಅಂಜನಾದ್ರಿ ಬೆಟ್ಟದಲ್ಲಿರುವಂತಹ
ಹನುಮಂತನ ಮೂರ್ತಿ ಏನಿದೆಯಲ್ಲ, ಸೊ ಈ ಗುಡಿ ಇದೆಯಲ್ಲ, ಈ ಗುಡಿಯ ಹಿಂಭಾಗದಲ್ಲಿ ನಾವೊಂದು ಕಲ್ಲನ್ನು ಕಾಣಬಹುದು. ಸೊ ತೋರಿಸ್ತೀನಿ ನೋಡಿ. ಜೈ ಶ್ರೀರಾಮ್. ನೋಡಿ, ಇದು ಗುಡಿಯ ಹಿಂಭಾಗದಲ್ಲಿ ಈ ಕಲ್ಲನ್ನು ಕಾಣಬಹುದು ನಾವು. ಈ ಕಲ್ಲು ಹಿಂದಿನ ಭಾಗ, ಮುಂದಿನ ಭಾಗದಲ್ಲಿ ಹನುಮಂತನ ಮೂರ್ತಿಯನ್ನು ಕೆತ್ತಲಾಗಿದೆ. ಸೊ ಇದು ದೇವಸ್ಥಾನದ ಹಿಂದಿನ ಭಾಗ ಇದು. ಸೊ ಈ ಕಲ್ಲಿನ ಮುಂಭಾಗದಲ್ಲಿ ಆಂಜನೇಯನ ಕೆತ್ತನೆ ಮಾಡಿದ್ದಾರೆ. ಹಿಂದಗಡೆ ಸೊ ಗೋಡೆಯನ್ನು ಬಿಟ್ಟು ಹಿಂದಗಡೆ ನಾವು ಕಲ್ಲನ್ನು ಕಾಣಬಹುದು. ಈ ಕಲ್ಲಿನ ಮುಂಭಾಗದಲ್ಲಿ ಆಂಜನೇಯನ ಮೂರ್ತಿಯನ್ನು ಕೆತ್ತಿದ್ದಾರೆ. ಸೊ ನೋಡಿ, ಅಂಜನಾದ್ರಿ ಬೆಟ್ಟದ ಮೇಲಿಂದ ವಿಜಯನಗರ ಸಾಮ್ರಾಜ್ಯದ ವೈಭವ ಹೇಗೆ ಕಾಣುತ್ತೆ ಅಂತ. ಸೊ ಇದು ವ್ಯೂ, ಅಂಜನಾದ್ರಿ ಬೆಟ್ಟದ ಮೇಲಿಂದ ಕಾಣುವಂಥ ವ್ಯೂ ಇದು. ಸ್ನೇಹಿತರೆ, ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ. ನಾ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದ ನಿಮ್ಮೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊತೀನಿ. ಅಲ್ಲಿವರೆಗೆ ವೇಟ್ಸಿ. ಸೊ ಇದು ದೇವಸ್ಥಾನದ ಹೊರಗಡೆ ಸ್ನೇಹಿತರೆ. ಬಾ. ಎಲ್ಲ ಕುಡಿದು ಬಿಡಂಗಿದ್ದಾರೆ ನೀವೇನ ಕುಡಿದು ಬಿಡಂಗಿದ್ದಾರೆ. ಇದೇ ಸ್ನೇಹಿತರೆ ಹನುಮಂತ ಜನ್ಮಸ್ಥಳ ಅಂಜನಾದ್ರಿ ಪರ್ವತ. ಹನುಮಂತ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಆಡಿದಂತಹ ಜಾಗ ಇದು. ಸ್ನೇಹಿತರೆ, ಇದೇ ನೋಡಿ ಅಂಜನಾದ್ರಿ ಪರ್ವತ, ಹನುಮಂತ ಹುಟ್ಟಿದಂತಹ ಜನ್ಮಸ್ಥಳ. ಇಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ, ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡಿಕೊಂಡು ಲಂಕೆಗೆ ಹೋದಾಗ ವಾನರ ಸೇನೆ ಮತ್ತು ರಾಮ, ಲಕ್ಷ್ಮಣ, ಭರತ ಪ್ರತಿಯೊಬ್ಬರು ಕೂಡ ಸೀತೆ ಮಾತೆಯನ್ನು ಹುಡುಕ್ತಿರ್ತಾರೆ. ಹುಡುಕ್ಬೇಕಾದ್ರೆ ಲಂಕೆಯಲ್ಲಿ ಸೀತೆ ಮಾತೆ ಇದ್ದಾರೆ ಅಂತ ಹೇಳಿ ಹನುಮಂತನಿಗೆ ಗೊತ್ತಾಗುತ್ತೆ. ಆವಾಗ ವಾನರ ಸೇನೆಯ ಜೊತೆ ಲಂಕೆಗೆ ಹೋಗಬೇಕಾಗತ್ತೆ. ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆ ಅಂದರೆ 2ನೇ ಭಾಗದಲ್ಲಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಇದೆ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಬಂದಿರ್ತೀರೋ ಅಂಜನಾದ್ರಿ ಪರ್ವತಕ್ಕೆ ಕೆಳಗಡೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂತೋಷ್ ನಾಯಕ್ ಯೂಟ್ಯೂಬ್ ಚಾನಲ್. ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್. ಸಂತೋಷ್ ನಾಯಕ್ ಯೂಟ್ಯೂಬ್ ಚಾನಲ್ ಪಾರ್ಟ್ 2 ಬರುತ್ತೆ ಮುಂದಿನ ಸಂಚಿಕೆಯಲ್ಲಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.